ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಅದ್ಭುತವಾದ ಒಂದು ರೆಸಿಪಿನ ತೊಗೊಂಬರ್ತಾ ಇದ್ದೀನಿ. ಹಳ್ಳಿಯವ್ರಿಗಂತೂ ತುಂಬಾ ಇಷ್ಟವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಮುದ್ದೆಯಿಂದ ಒಂದು ಸಣ್ಣ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಳ್ಳಿ ಜನಕ್ಕಂತೂ ಈ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಮತ್ತು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಮುದ್ದೆ ತೊಗೊಂಡಿದ್ದೀನಿ. ರಾತ್ರಿ ಮಾಡಿರೋ ಮುದ್ದೆ ಬೆಳಗ್ಗೆ ಉಳಿದಿರುತ್ತಲ್ವ, ಆ ಮುದ್ದೆನ, ಇಲ್ಲಾಂದರೆ ಬೆಳಗ್ಗೆ ಮಾಡಿರೋ ಮುದ್ದೆನ ತೊಗೊಬೇಕಾಗುತ್ತೆ. ಒಂದು 3 ಗಂಟೆ 4 ಗಂಟೆಗೆ ಈ ರೆಸಿಪಿನ ಮಾಡ್ಕೊಬೋದು. ಈ ರೀತಿ ಮುದ್ದೆನ ಮಾಡಿಕೊಟ್ರೆ ಹಳ್ಳಿಯವರಂತೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿನ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಯಾಕೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೆಸಿಪಿ ಮಾಡೋದಕ್ಕೆ ಒಂದು ಮುದ್ದೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ. ತುಂಬ ಪ್ರಮುಖವಾದದ್ದು ಐಟಮ್ಗಳು ಇಷ್ಟು. ಮತ್ತು ಯಾವುದೇ ರೀತಿ ಬೇಯಿಸೋಗಿಲ್ಲ, ಏನಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಈಗ ಕುಟ್ಕೊಬೇಕಾಗುತ್ತೆ. ನಾವೆಲ್ಲ ಹಸಿಕಲ್ಲಲ್ಲೆಲ್ಲ ಅರ್ದ್ಬಿಟ್ಟು ಮಾಡ್ತಾಯಿದ್ವಿ ಮುದ್ದೆನ ಮಿದಿಯೋದಕ್ಕೆ. ಆದರೆ ಇಲ್ಲಿ ಹಸಿಕಲ್ಲು ಮತ್ತು ಒಳಕಲ್ಲೆಲ್ಲ ಇಲ್ಲೋದ ಕಾರಣ ನೋಡಿ, ಕುಟಾಣಿ ಇರುತ್ತಲ್ಲ, ಇದ್ರೊಳಗಡೆ ನಾನು ಕುಟ್ಕೊತೀನಿ. ಈಗಿನ ಕಾಲದವರೆಲ್ಲ ಮುದ್ದೆ ತಿನ್ನೋದೇ ಕಡಿಮೆ, ಅದರೊಳಗೂ ಈ ಥರ ರೆಸಿಪಿ ಎಲ್ಲ ಮಾಡ್ಕೊಂಡು ತಿನ್ನೋದೇ ಇಲ್ಲವೇ ಇಲ್ಲ, ಎಲ್ಲ ಮರ್ತೋಗ್ತಾ ಇದೆ. ಹಾಗಾಗಿ ನಾವು ಇದನ್ನೆಲ್ಲ ಮರಿಬಾರ್ದು, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಈಗ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ, ಇದರೊಳಗೆಲ್ಲ ಚೆನ್ನಾಗಿ ನುಣ್ಣಗೆ ಇದರ ರಸ ಎಲ್ಲ ಬಿಟ್ಕೊಳೋವರೆಗೂ, ಇಲ್ಲಿ ಹಾಕಿರೋ ಪದಾರ್ಥಗಳ ರಸ ಎಲ್ಲ ಬಿಟ್ಕೊಳೋವರೆಗೂ ನಾವು ಈ ರೀತಿ ಕುಟ್ಕೊಬೇಕಾಗುತ್ತೆ ಕುಟಾಣಿಯಿಂದ. ನೋಡಿ, ಹೀಗೆ ಹರ್ಕೊತಾ ಇದ್ದೀನಿ. ಈ ಥರ ಮುದ್ದೆನ ಮಿದ್ಕೊಂಡು ತಂಗಳು ಮುದ್ದೆನ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಕೂಲಿಂದ ಬಂದಾದಮೇಲೆ ಮುದ್ದೆ ಏನಾದರೂ ಇದ್ದರೆ ಹಸೆಕಲ್ ಮೇಲೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿದ್ಬಿಟ್ಟು ತಿಂತಾಯಿದ್ವಿ. ನಮ್ಮ ಅಮ್ಮರೇನು ಮಾಡಿಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾವೇ ಮಾಡ್ಕೊಂಡು ತಿಂತಾಯಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಹೀಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇದ್ರ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರಬೇಕು. ಘಮ ಘಮ ಅಂತ ಇರುತ್ತೆ ಈ ಥರ ಎಲ್ಲ ಕುಟ್ತಾ ಇದ್ದಾಗ. ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳೋದಕ್ಕಿಂತ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಸ್ಮೆಲ್ಲು ಬರ್ತಾ ಇರುತ್ತೆ ತಿನ್ನಬೇಕಾದ್ರೆ ಎಲ್ಲನ. ನಮಗೆ ಅಷ್ಟು ನಾಲಿಗೆಗೆಲ್ಲನ ರುಚಿ ಇರುತ್ತೆ. ನಾವೆಲ್ಲ ತಿಂದಿರ್ತೀವಲ್ವ, ಅಷ್ಟು ರುಚಿ ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು, ಪೇಸ್ಟ್ ಥರ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ತರಿಯಾಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಖಾರಕ್ಕೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ, ಕಡಿಮೆ ಖಾರ ಬೇಕು ಅಂದರೆ ಕಡಿಮೆ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಖಾರ ಇರೋದ್ರಿಂದ, ಮೆಣಸನ್ನು ಖಾರ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ನಾವು ಉಪಯೋಗ ಮಾಡ್ಕೊಂಡ್ರಾಯ್ತು. ನಾನು ಒಂದು ಮುದ್ದೆಗೋಸ್ಕರ ಮಾಡಿರೋದ್ರಿಂದ ಒಂದು ಸ್ವಲ್ಪನೇ ಆಗಿದೆ. ರುಬ್ಬಾದಮೇಲೆ ಇಷ್ಟು ಖಾರ ರುಬ್ಕೊಂಡಿರೋದು ಸಾಕಾಗುತ್ತೆ ಒಂದು ಮುದ್ದೆಗೆ. ಅಂದರೆ ತುಂಬ ದಪ್ಪ ಇರಲ್ಲ, ಆಗಿನ ಕಾಲದ ಮುದ್ದೆ ಥರ ದಪ್ಪ ಇರೋದಿಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ನೋಡಿ, ಇದು ಮುದ್ದೆ, ಇದು ರಾತ್ರಿ ಮಾಡಿರೋದು. ಈಗ ಚೆನ್ನಾಗೆಲ್ಲ ಕಿವುಚ್ಕೊಬೇಕಾಗುತ್ತೆ. ನೋಡಿ, ಮುದ್ದೆನ ಎಲ್ಲ ಹೊಂದ್ಕೊಳೋ ಹಾಗೆ, ಇಲ್ಲಿರೋ ಉಪ್ಪು ಖಾರ ಹಾಕಿರೋದೆಲ್ಲ ಚೆನ್ನಾಗಿ ಮುದ್ದೆಗೆ ಹೊಂದ್ಕೊಳೋ ಹಾಗೆ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಮಿದಿಬೇಕಾಗುತ್ತೆ. ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಮುದ್ದೆಗೆ ಚೆನ್ನಾಗಿ ಹೊಂದ್ಕೊಳೋ ಹಾಗೆ ಮಿದಿಬೇಕಾಗುತ್ತೆ. ನೋಡಿ, ಹೀಗೆ ಮಿದಿಬೇಕು. ನಾವು ಮೊದಲು ಹಸೆ ಕಲ್ಲಲ್ಲೆಲ್ಲ ಮಿದಿತಾ ಇದ್ವಿ. ಚೆನ್ನಾಗಿ ಮಿದ್ಬಿಟ್ಟು ಅದಕ್ಕೆ ಬೇಕು ಅಂತಂದರೆ ಈರುಳ್ಳಿನ ನೆಂಚ್ಕೊಳೋದಕ್ಕೆ ಹಸಿ ಈರುಳ್ಳಿನೆಲ್ಲ ನಾವು ಉಪಯೋಗ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿದ್ಕೊಬೇಕಾಗುತ್ತೆ, ಚೆನ್ನಾಗಿ ಹೊಂದ್ಕೊಬೇಕು. ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಹೊಂದ್ಕೊಬೇಕು. ಹಾಗೆ ಮುದ್ದೆಗೆ ಹೊಂದ್ಕೊಳೋ ಹಾಗೆ ನಾವು ಮಿದಿಬೇಕಾಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದು 5 ನಿಮಿಷದೊಳಗಡೆ ಮಾಡ್ಕೊಬೋದು. ನಾವು ಮೆಣಸಿನ್ಕಾಯಿನ ಸುಟ್ಬಿಟ್ಟು ಉಪಯೋಗ ಮಾಡ್ಕೊಬೋದು, ಹಸೆದಾಗೂ ಉಪಯೋಗ ಮಾಡ್ಕೊಬೋದು. ನಮ್ಮ ಇಚ್ಛೆ ಪ್ರಕಾರ ಉಪಯೋಗ ಮಾಡ್ಕೊಂಡ್ರಾಯ್ತು. ನೋಡಿ, ಈಗ ಮಿದ್ದಿದ್ದಾಯಿತು. ಫ್ರೆಂಡ್ಸ್, ಈ ರೆಸಿಪಿನ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಆದರೆ ಹಳ್ಳಿಯವ್ರಿಗೆ ಗೊತ್ತು ಇದರ ರುಚಿ ಏನಂತಂದ್ಬಿಟ್ಟು. ನಾವೊಂದ್ಸಲ ಟ್ರೈ ಮಾಡೋದ್ರೆ ಗೊತ್ತಾಗುತ್ತೆ ನಮಗೂ ಸಹ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಗೊತ್ತಿರೋರಿಗೆ ಮತ್ತು ಹಳ್ಳಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ.
ಯಾರೆಲ್ಲ ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದೀರೋ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.